ಆಹಾ, ಈ ಬಜ್ಜಿಯನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಮೇಲಿಂದ ಸೂಪರ್ ಕ್ರಿಸ್ಪಿ, ಒಳಗಿಂದ ನಾವು ಬಳಸಿರೋ ಹೀರೆಕಾಯಿ ಬೆಂದು ಜ್ಯೂಸಿ ಆಗಿದೆ. ಜೊತೆಗೆ ಒಂದು ಸ್ಪೈಸಿ ಟ್ವಿಸ್ಟ್. ಇದನ್ನು ತಿಂತಾ ಇದ್ರೆ ಬಜ್ಜಿ ಎಷ್ಟು ತಿಂದ್ವಿ ಅನ್ನೋ ಲೆಕ್ಕಾನೇ ಇರೋದಿಲ್ಲ, ಅಷ್ಟು ಮೈ ಮರೆಸುತ್ತೆ ಈ ರೆಸಿಪಿ. ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಒಂದು 6ರಿಂದ 8 ಹಸಿಮೆಣಸಿನಕಾಯಿ ಹಾಗೂ 4 ಎಸಳು ಬೆಳ್ಳುಳ್ಳಿಯನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಕೊಳ್ಳೋಣ. ಈ ಬಜ್ಜಿಯನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಟ್ ಮಾಡಿಕೊಂಡ ಹೀರೆಕಾಯಿ 1 ಬೌಲ್, 1 ಕಪ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಓಂ ಕಾಳು ಅಥವಾ ಅಜ್ವೈನ್, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅಡಿಗೆ ಸೋಡಾ ಹಾಗೂ ರುಬ್ಬಿಕೊಂಡ ಮಿಶ್ರಣ. ಮೊದಲಿಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ ಉಪ್ಪನ್ನು ಬೆರೆಸಿ ನಾವು ಹೆಚ್ಚಿಟ್ಟುಕೊಂಡ ಹೀರೆಕಾಯಿ ಮೇಲೆ ಹಚ್ಚಿಟ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಬಜ್ಜಿಯನ್ನು ತಿನ್ಬೇಕಾದ್ರೆ ಹೀರೆಕಾಯಿ ಟೇಸ್ಟಿಯಾಗಿರುತ್ತೆ, ಸಪ್ಪೆ ಅನ್ಸೋಲ್ಲ. ಹಾಗೂ ಹೀರೆಕಾಯಿಗೆ ಉಪ್ಪನ್ನ ಬಜ್ಜಿ ಮಾಡೋ ಜಸ್ಟ್ ಮುಂಚೆ ಕಲಸಿಡಿ. ನೀವೇನಾದ್ರೂ ಮುಂಚೆನೇ ಉಪ್ಪನ್ನ ಹೀರೆಕಾಯಿಗೆ ಹಾಕಿ ಕಲಿಸ್ಬಿಟ್ರೆ ಹೀರೆಕಾಯಿ ನೀರನ್ನ ಬಿಡುತ್ತೆ ಅನ್ನೋದು ನೆನಪಿನಲ್ಲಿರಲಿ. ಹೀಗೆ ಎಲ್ಲಾ ಹೀರೆಕಾಯಿಗೂ ಉಪ್ಪು ಹಾಗೂ ಖಾರದ ಪುಡಿಯನ್ನ ಸವರ್ಕೊಂಡಾದ್ಮೇಲೆ ಈಗ ಬಜ್ಜಿ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಅದಕ್ಕೆ ಓಂ ಕಾಳು ಅಥವಾ ಅಜ್ವೈನ್ ಅನ್ನ 2 ಅಂಗೈ ಮಧ್ಯದಲ್ಲಿ ಹೀಗೆ ಕ್ರಶ್ ಮಾಡಿ ಒಂದು ಬೌಲ್ಗೆ ಹಾಕೊಳ್ಳೋಣ. ಜೊತೆಗೆ ಅದೇ ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಅಡುಗೆ ಸೋಡಾ ಹಾಗೂ ರುಬ್ಬಿಕೊಂಡ ಮಿಶ್ರಣವನ್ನು ಸೇರಿಸಿಕೊಂಡು 1 ಗಂಟಿಲ್ಲದೆ ಪೂರ್ತಿಯಾಗಿ ಕಲಿಸ್ಕೊಳ್ಳೋಣ. ಹೀಗೆ ಹಿಟ್ಟನ್ನ 1 ಗಂಟಿಲ್ಲದೆ ಕಲಿಸ್ಕೊಳ್ಳೋದ್ರಿಂದ ಬಜ್ಜಿಯನ್ನ ತಿನ್ನುವಾಗ ಹೊರಗಿನಿಂದ ಕ್ರಿಸ್ಪಿ ಹಾಗೂ ಒಳಗಿನಿಂದ ಸಾಫ್ಟ್ ಆಗಿ ಬೌನ್ಸಿಯಾಗಿರುತ್ತೆ. ಹೀಗೆ ಹಿಟ್ಟನ್ನ ಪೂರ್ತಿಯಾಗಿ ಕಲಿಸ್ಕೊಂಡ ನಂತರ ಇವಾಗ ಬಜ್ಜಿಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಒಲೆ ಹಚ್ಚಿ ಅದರ ಮೇಲೆ ಒಂದು ದಪ್ಪ ತಳದ ಬಾಣಲೆಯನ್ನಿಟ್ಟು ಬಾಣಲೆ ಬಿಸಿಯಾದ ನಂತರ ಅದಕ್ಕೆ ಬಜ್ಜಿಯನ್ನು ಕರ್ಕೊಳ್ಳೋದಕ್ಕೆ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಡುಗೆ ಎಣ್ಣೆಯನ್ನು ಪೂರ್ತಿಯಾಗಿ ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಒಂದು ಚೂರು ಹಿಟ್ಟನ್ನ ಕಾದ ಎಣ್ಣೆಗೆ ಹಾಕಿದಾಗ ಹಿಟ್ಟು ತಳ ಹಿಡಿದುಕೊಳ್ಳದೆ ಮೇಲೆ ತೇಲ್ಬೇಕು, ಅಷ್ಟು ಕಾಯಿಸಬೇಕು ಎಣ್ಣೆಯನ್ನ. ಹೀಗೆ ಕಾಯಿಸ್ಕೊಂಡ ನಂತರ ಒಂದೊಂದಾಗಿ ಬಜ್ಜಿಯನ್ನ ಎಣ್ಣೆನಲ್ಲಿ ಕರೆದುಕೊಳ್ಳೋಣ. ಬಜ್ಜಿಯನ್ನ ಎಣ್ಣೆಗೆ ಹಾಕಬೇಕಾದ್ರೆ ಹಾಗೂ ತೆಗಿಬೇಕಾದ್ರೆ ಗ್ಯಾಸ್ ಫ್ಲೇಮ್ ಹೈನಲ್ಲೇ ಇರಬೇಕು. ಇಲ್ಲ ಅಂದ್ರೆ ಬಜ್ಜಿ ಹೆಚ್ಚಾಗಿ ಎಣ್ಣೆಯನ್ನ ಹೀರುತ್ತೆ. ಹಾಗೂ ಮಧ್ಯದಲ್ಲಿ ಬಜ್ಜಿಯನ್ನ ಬೇಯಿಸ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ ಅನ್ನ ಮೀಡಿಯಂ ಮಾಡಿ. ಹೀಗೆ ಮಾಡೋದ್ರಿಂದ ಬಜ್ಜಿ ಒಳಗಡೆವರೆಗೂ ಬೇಯುತ್ತೆ. ಬಜ್ಜಿಯನ್ನ ಎಣ್ಣೆಗೆ ಹಾಕಿದ ತಕ್ಷಣ ಬಜ್ಜಿಯನ್ನ ಮುಟ್ಟೋದಕ್ಕೆ ಹೋಗಬೇಡಿ. ನೀವು ಹಾಗೇನಾದರೂ ಅದನ್ನ ಕದಲಿಸಿದ್ರೆ ಬಜ್ಜಿ ಮೇಲ್ಗಡೆ ಹಿಟ್ಟನ್ನು ಬಿಡತ್ತೆ ಅನ್ನೋದು ಜ್ಞಾಪಕದಲ್ಲಿರಲಿ. ಮತ್ತಿನ್ನೇನು, ಬಜ್ಜಿಯನ್ನ ಒಂದೊಂದಾಗಿ ಎಣ್ಣೆಗೆ ಹಾಕೊಂಡು ನಿಧಾನವಾಗಿ ಕರೆದುಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತಹ ಹೀರೆಕಾಯಿ ಬಜ್ಜಿ ತಿನ್ನೋದಕ್ಕೆ ರೆಡಿ. ಈ ಹೀರೆಕಾಯಿ ಬಜ್ಜಿ ಸಂಜೆ ಹೊತ್ತು ಟೀ ಜೊತೆ ಅಥವಾ ಮಳೆ ಬರಬೇಕಾದ್ರೆ ಜೊತೆಲಿದ್ರಂತೂ ತಿನ್ನೋದಕ್ಕೆ ಅದ್ಭುತವಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಾದ್ರೆ ಕೂಡಲೇ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈಗಲೇ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನಾವು ನಮ್ಮ ಚಾನಲ್ನಲ್ಲಿ ಇದೇ ತರಹದ ಟೇಸ್ಟಿ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇವೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.